ಶ್ರೀ ಗುರುದೇವ ದತ್ತ ಗ್ರಹಗಳ ಪ್ರಭಾವದಲ್ಲಿ ಗುರುವಿನ ಬಗ್ಗೆ ತಿಳಿಯೋಣ. ಎಲ್ಲ ಗ್ರಹಗಳಿಗಿಂತ ದೊಡ್ಡ ಗ್ರಹ ಹಳದಿ ಬಣ್ಣ. ಗುರು ಲಗ್ನದಲ್ಲಿದ್ದರೆ ದಪ್ಪ ಶರೀರ ದೇವತೆಗಳ ಗುರು ಜ್ಞಾನ, ಭಾಗ್ಯ, ಧರ್ಮದ ಪ್ರತೀಕ. ಗು ಅಂದರೆ ಅಜ್ಞಾನ, ರು ಅಂದರೆ ನಾಶಕ, ಅಜ್ಞಾನದ ನಾಶಕ. ಹಾಗಾಗಿ ಗುರುವನ್ನು ಒಲಿಸಿಕೊಳ್ಳಿ. ಶುಭ ಕಾರ್ಯಗಳನ್ನು ಮಾಡುವಾಗ ಗುರು ಚೆನ್ನಾಗಿರಬೇಕು. 3, 12, 21, 30 ಡೇಟಲ್ಲಿ ಹುಟ್ಟಿದವರು ಗುರುವಿನ ಕರುಣೆ ಪಡೆಯಬಹುದು. ಬೇರೆ ಅಂದರೆ ಜಾತಕದಲ್ಲಿ ಕರ್ಕದಲ್ಲಿ ಗುರು ಉಚ್ಚವಾಗಿರ್ತಾನೆ, ಮಕರದಲ್ಲಿ ನೀಚ ಆಗಿರ್ತಾನೆ. ಹಾಗಾಗಿ ಶಾಂತಿ ಮಾಡಿಕೊಂಡರೆ ಒಳ್ಳೆಯದು. ಗುರುಗಳ ಆರಾಧನೆ ಮಾಡಿ, ಜಪ ಪೂಜೆ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮತ್ತು ಓಂ ಸಾಯಿ ಶ್ರೀ ಸಾಯಿ ಜೈ ಜಯ ಸಾಯಿ 21 ಸಲ ಪಠಿಸಿ, ಒಳ್ಳೆಯದಾಗುತ್ತದೆ. ಜಾತಕದಲ್ಲಿ ಗುರು ಸ್ಟ್ರಾಂಗ್ ಇದ್ದರೆ ಉದ್ದ ಆಗಿರ್ತಾರೆ, ದಪ್ಪ ಇರ್ತಾರೆ, ಮೂಗು ಸ್ವಲ್ಪ ಉದ್ದ ಇರಬಹುದು, ಗಂಭೀರರಾಗಿರ್ತಾರೆ, ಕಫಯುಕ್ತ, ಸತ್ವಗುಣಿ, ಬುದ್ಧಿವಂತಿಕೆ ಇರುತ್ತದೆ, ಒಳ್ಳೆಯ ವಿಚಾರ, ಅತಿ ಪ್ರೀತಿ ತೋರುವುದಿಲ್ಲ. ಗುರು ಕೆಟ್ಟಿದ್ದರೆ ಸೋಮಾರಿಗಳಾಗಿರುತ್ತಾರೆ, ವಿಚಾರ ಮಾಡದೆ ಮುನ್ನುಗ್ಗುವುದು, ಅತಿ ಅಹಂ, ಜ್ಞಾನಹೀನ, ಸುಮ್ಮನೆ ಬೇರೆಯವರನ್ನು ಹೀಯಾಳಿಸುವುದು, ದೊಡ್ಡ ಸಂಸ್ಥೆ ಅಥವಾ ಬಿಸ್ನೆಸ್ಸಲ್ಲಿ ಹಗರಣಗಳನ್ನು ಸೃಷ್ಟಿ ಮಾಡ್ತಾರೆ. ದೇಹದಲ್ಲಿ ಮೂಗು ಶ್ವಾಸಕೋಶ, ಮಾಂಸ, ಜ್ಞಾನ, ವಿವೇಕವನ್ನು ತೋರಿಸುತ್ತದೆ. 2, 5, 9, 11, 12ರಲ್ಲಿ ಒಳ್ಳೆಯದು. ಎಲ್ಲ ಗ್ರಹಗಳ ಜೊತೆ ಹೊಂದಿಕೊಂಡು ಹೋಗುತ್ತದೆ. ಬಂಗಾರ, ಅರಿಶಿನ ಕೊಂಬು, ಪುಷ್ಪರಾಗ, ಹರಳು, ದೇವಸ್ಥಾನ ಆಭರಣ ತಯಾರಿಕೆ, ಅರಳಿ ಮರ ಇದನ್ನು ಸೂಚಿಸುತ್ತದೆ. ಸಾಮಾನ್ಯ ಉಪಾಯಗಳು: ಗುರುವಿನ ಸ್ಟ್ರಾಂಗ್ ಮಾಡಿಕೊಳ್ಳೋಕ್ಕೆ ಕೇಸರಿ ತಲಿಕ ಹಚ್ಚಿಕೊಳ್ಳಿ, ಬಂಗಾರ ಅಥವಾ ಚಿನ್ನವನ್ನು ಹಾಕಿಕೊಳ್ಳಿ, ಮೂಗನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು, ಕಡಲೆಬೇಳೆ ಬೆಲ್ಲ ದಾನ ಮಾಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ. ತಂದೆಯ ಜೊತೆ ಚೆನ್ನಾಗಿರಿ, ಇದರಿಂದ ಗುರು ಉತ್ತಮಗೊಳ್ಳುತ್ತಾನೆ, ಹಣ ಸಂಪಾದನೆಯನ್ನು ಮಾಡಬಹುದು.